ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿವೃದ್ಧಿಯ ಹರಿಕಾರ, ಸಾಧನೆಗಳ ಶಿಖರ ಜ್ಯೋತಿ. ಆದರೆ ತಂದೆಯನ್ನ ಹೊಗಳೋ ಬರದಲ್ಲಿ ಡಾಕ್ಟರ್ ಎಡವಟ್ಟು ಮಾಡಿಕೊಂಡ್ರೋ ಏನೋ, ಮಹಾರಾಜರಿಗಿಂತ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಜಾಸ್ತಿ ಅಂತ ವಿವಾದ ಸೃಷ್ಟಿಸಿದ್ದಾರೆ. ವಿಪಕ್ಷಗಳಿಗೆ ಈ ಮಾತೆ ಮೃಷ್ಟಾನ್ನವಾಗಿದೆ. ಸಿಎಂ ಡಿಸಿಎಂ ಓಕೆ, ಆದರೆ ರಾಜ್ಯದಲ್ಲಿ ಸೂಪರ್ ಸಿಎಂ ಆಡಳಿತ ಅಂತ ಕಿಡಿ ಹಾರಿದೆ. ಸುರ್ಜೇವಾಲಾ ವಿರುದ್ಧ ಸ್ವತಃ ಸಚಿವರೇ ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ಸಭೆ ಸಂವಿಧಾನ ವಿರೋಧಿ ನಡವಳಿಕೆ ಅಂತ ಕೆಂಡವಾಗಿದ್ದಾರೆ. ಹಾಗೆ ನಡೆದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ ಬಿಜೆಪಿ ಸರ್ಕಾರ ಕಾಲೆಳೆದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ಚುರುಕಾಗಿದೆ. 2 SIT ಕಚೇರಿ ತೆರೆದಿದ್ದು ಬುರುಡೆ ರಹಸ್ಯಕ್ಕೆ ಕೈ ಹಾಕಲಾಗಿದೆ. ವಿಚಾರಣೆಗೆ ಬಂದ ಅನಾಮಿಕನಿಗೆ 8 ಗಂಟೆ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ವಿವರಣೆ ಕೊಟ್ಟ ಅನುಚೇತ್ ಸಹಾಯವಾಣಿ ಆರಂಭಿಸಲು ಮುಂದಾಗಿದ್ದಾರೆ. ಜಸ್ಟ್ 18 ಸೆಕೆಂಡ್ನ ರಾಬರಿ ಇದು. ಚಿನ್ನಾಭರಣ ಅಂಗಡಿಗೆ ನುಗ್ಗಿದವರು 18 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಕದ್ದು ಪರಾರಿಯಾಗಿದ್ದಾರೆ. ಜ್ಯುವೆಲರಿ ಶಾಪ್ ಕ್ಲೋಸ್ ಮಾಡುವಾಗ ಎಂಟ್ರಿ ಕೊಟ್ಟ ಗ್ಯಾಂಗ್ ಆಟಿಕೆ ಗನ್ ಬಳಸಿ ಯಾಮಾರಿಸಿದೆ. ದರೋಡೆಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಗೊಬ್ಬರ ಗದ್ದಲ ಅಂತ್ಯ ಆಗ್ತಾ ಇಲ್ಲ. ಮಳೆ ಚಳಿ ಲೆಕ್ಕಿಸದೆ ರೈತರು ನಿಂತ ಸರತಿ ಸಾಲು ಮುಗಿತಾನೇ ಇಲ್ಲ. ಕಂಗಲಾದ ಅನ್ನದಾತರು ಯೂರಿಯಾ ಕೊಡಿ ಅಂತ ಅಳಲು ತೋಡ್ಕೋತಾ ಇದ್ದಾರೆ. ಶೀಘ್ರವೇ ಸದ್ಯದಲ್ಲೇ 2 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೃಷಿ ಸಚಿವರು ಭರವಸೆಯ ಮೂಟೆ ಹೊತ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.